ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ನಮ್ಮ ಮೋಕ ಗ್ರಾಮದಲ್ಲಿ ಮೋಕ ತಿಮ್ಮಪ್ಪ ತಾತನ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಆದ್ದರಿಂದ ಮೋಕ ತಿಮ್ಮಪ್ಪ ತಾತನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕಾಗಿ ತಿರುಪತಿಯಿಂದ ತಿಮ್ಮಪ್ಪ ತಾತನ ವಿಗ್ರಹವನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಅದೇ ರೀತಿಯಾಗಿ ಕೆಲವು ದಿನಗಳ ಕಾಲ ಶ್ರೀ ಮೋಕ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಧಾನ್ಯದಲ್ಲಿ ತಿಮ್ಮಪ್ಪ ತಾತನನ್ನು ಇಟ್ಟು ತದನಂತರ ಈಗ ತಿಮ್ಮಪ್ಪ ತಾತನ ವಿಗ್ರಹ ಪ್ರತಿಷ್ಠಾಪನೆಗಾಗಿ ವಿಗ್ರಹ ತಂದಿರ್ತಕ್ಕಂಥ ಸಂದರ್ಭ ಎಲ್ಲ ಊರಿನ ಗಣ್ಯರು ಹಾಗೂ ಹಿರಿಯರು ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಬಹಳ ಅದ್ಭುತವಾಗಿ ನಮ್ಮ ಮೋಕ ತಿಮ್ಮಪ್ಪ ತಾತನ ವಿಗ್ರಹವನ್ನು ತರಲಾಗ್ತಿದೆ ಅಂತೇಳಿ ಹೇಳ್ಬೋದು. ಡೊಳ್ಳು ಭಜನೆಗಳ ಮೂಲಕ ಮೋಕ ತಿಮ್ಮಪ್ಪ ತಾತನ ವಿಗ್ರಹವನ್ನು ತರಲಿಕ್ಕೆ ಬಹಳ ವೈಭವದಿಂದ ತಂದಿದ್ದೇವೆ. ಅದೇ ರೀತಿ ನಮ್ಮ ಮೋಕ ತಿಮ್ಮಪ್ಪ ತಾತನ ವಿಗ್ರಹವನ್ನು ತೆಗೆದುಕೊಳ್ಳಲಿಕ್ಕೆ ಪಟಾಕಿಗಳನ್ನು ಮತ್ತು ನಮ್ಮ ಊರಿನ ಮಹಿಳೆಯರು ಕಳಸ ಇಡುವುದರ ಮೂಲಕ ಮೋಕ ತಿಮ್ಮಪ್ಪ ತಾತನ ದೇವಸ್ಥಾನಕ್ಕೆ ವಿಗ್ರಹವನ್ನು ತರಲಿಕ್ಕೆ ನಮ್ಮೂರಿನ ಎಲ್ಲ ನನ್ನ ಸಹೋದರಿಯರು ಹಾಗೂ ಅಕ್ಕ ತಂಗಿಯರು ಇತರರು ಎಲ್ಲರೂ ನಮ್ಮ ಊರಿನ ಮೋಕ ತಿಮ್ಮಪ್ಪ ತಾತನ ದೇವಸ್ಥಾನದ ವಿಗ್ರಹವನ್ನು ತರಲಿಕ್ಕೆ ಎಲ್ಲರೂ ಕಳಸ ಇಟ್ಟಿದ್ದಾರೆ ಅಂತಂದೇಳಿ ಹೇಳ್ಬೋದು. ಕಳಸ ಇಡುವುದರ ಮೂಲಕ ಮೋಕ ತಿಮ್ಮಪ್ಪ ತಾತನ ದೇವಸ್ಥಾನಕ್ಕೆ ವಿಗ್ರಹ ತರಲಿಕ್ಕೆ ಎಲ್ಲರೂ ಭಾಗವಹಿಸಿ ವಿಗ್ರಹವನ್ನು ತರಲಿಕ್ಕೆ ಮುಂದಾಗಿದ್ದಾರೆ ಅಂತಂದೇಳಿ ಹೇಳ್ಬೋದು. ಈ ರೀತಿಯಾಗಿ ನಮ್ಮ ಮೋಕ ಗ್ರಾಮದಲ್ಲಿ ಮೋಕ ತಿಮ್ಮಪ್ಪ ತಾತನ ದೇವಸ್ಥಾನಕ್ಕೆ ವಿಗ್ರಹವು ಬಹಳ ವೈಭವದಿಂದ ಬಂದಿದೆ ಅಂತಂದೇಳಿ ಸಹ ಹೇಳ್ಬೋದಾಗ್ತದೆ. ತದನಂತರ ವಿಗ್ರಹವನ್ನು ತೆಗೆದುಕೊಂಡ ಮೇಲೆ ನಮ್ಮ ಮೋಕ ತಿಮ್ಮಪ್ಪ ತಾತನ ದೇವಸ್ಥಾನವು ನಮ್ಮ ಮೋಕ ಗ್ರಾಮದಲ್ಲಿಯೇ ಅತಿ ಎತ್ತರದಲ್ಲಿ ಕಂಡುಬರ್ತಕ್ಕಂತಹ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಕೆಳಗಿನಿಂದ ಮೇಲ್ಗಡೆಗೆ ತಿಮ್ಮಪ್ಪ ತಾತನ ವಿಗ್ರಹವನ್ನು ತೆಗೆದುಕೊಂಡು ಹೋಗ್ತಕ್ಕಂತಹ ಸಂದರ್ಭ ಎಲ್ಲರೂ ಬಹಳ ವಿಜೃಂಭಣೆಯಿಂದ ತಿಮ್ಮಪ್ಪ ತಾತನನ್ನು ಗೋವಿಂದ ಎಂತ ವಿಗ್ರಹವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ಇಲ್ಲಿ ನೋಡಬಹುದು. ತಿಮ್ಮಪ್ಪ ತಾತನ ಸ್ಮರಣೆಯನ್ನು ನೆನೆಸ್ತಾ ವಿಗ್ರಹವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಗೋಪುರಕ್ಕೆ ಕಳಸ ಮತ್ತು ಶಿಖರಕ್ಕೆ ಕಳಸಗಳು ಹಾಗೂ ತಿಮ್ಮಪ್ಪ ತಾತನ ವಿಗ್ರಹವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಗಣೇಶನ ವಿಗ್ರಹ ಇರಬೇಕಂತಂದು ಹೇಳಿದರು. ಆದ್ದರಿಂದ ಗಣೇಶನ ವಿಗ್ರಹವನ್ನು ಸಹ ಇಲ್ಲಿ ತಂದಿರ್ತಕ್ಕಂಥದ್ದನ್ನು ನೋಡ್ಬೋದು. ಪಾದಗಳನ್ನು ಸಹ ಇಲ್ಲಿ ತಂದಿರ್ತಕ್ಕಂಥದ್ದನ್ನು ನೋಡ್ಬೋದು. ಅದೇ ರೀತಿಯಾಗಿ ಬಹಳ ವೈಭವಯುತವಾಗಿ
ತಿಮ್ಮಪ್ಪನ ವಿಗ್ರಹವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನು ಸಹ ಇಲ್ಲಿ ನೋಡ್ಬೋದು ಅಂತ ಹೇಳಿ ಹೇಳಕ್ಕೆ ಇಚ್ಛೆಪಡ್ತೀನಿ. ತಿಮ್ಮಪ್ಪನ ವಿಗ್ರಹವನ್ನು ತಂದು ಗುಡಿಯ ಮುಂದ್ಗಡೆ ನೀರಿನಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ಎಲ್ಲ ನಮ್ಮ ಸಹೋದರರು ಹಾಗೂ ಬೀಗರು ನಮ್ಮ ಮಾವನವರು ಎಲ್ಲರೂ ಭಾಗವಹಿಸಿದ್ವಿ ಅಂತಂದೇಳಿ ಸಹ ಹೇಳಬೇಕಾಗ್ತದೆ. ನೀರಿನಲ್ಲಿ ಜಲದಲ್ಲಿ ವಿಗ್ರಹವನ್ನು ಇಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ಕಾಣ್ಬೋದು. ದೇವಸ್ಥಾನದ ಮುಂದ್ಗಡೆ ಕಳಸ ಇಟ್ಟಿರ್ತಕ್ಕಂತಹ ಎಲ್ಲ ಮಹಿಳೆಯರು ವಿಗ್ರಹವನ್ನು ನೀರಿನಲ್ಲಿ ಜಲದಲ್ಲಿ ಇಟ್ಟ ನಂತರ ಕಳಸ ಇಟ್ಟಿದವರೆಲ್ಲರೂ ಶಾಂತಿಯನ್ನು ಜಪಿಸ ವಿಗ್ರಹಕ್ಕೆ ಬೆಳಗುತ್ತಾ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಕ್ಕಂಥ ಸಂದರ್ಭವನ್ನು ಸಹ ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ಬಹಳ ವೈಭವಯುತವಾಗಿ ತಿಮ್ಮಪ್ಪ ತಾತನ ವಿಗ್ರಹವನ್ನು ತಂದಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದಾಗ್ತದೆ. ಅದೇ ರೀತಿ ತಿಮ್ಮಪ್ಪ ತಾತನ ವಿಗ್ರಹ ಅಲಂಕಾರಕ್ಕಾಗಿ ಕಿರೀಟವನ್ನು ಮತ್ತು ಪ್ರಭಾವಳಿಯನ್ನು ಸಹ ಇಲ್ಲಿ ತರ್ತಕ್ಕಂಥದ್ದನ್ನು ಇಲ್ಲಿ ಕಾಣ್ಬೋದು. ನಮ್ಮ ಬೀಗರ ಸಂಗಮದಲ್ಲಿ ಇಲ್ಲಿ ಟ್ಯಾಕ್ಟರಿಯಲ್ಲಿ ಬರ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸಿ. ಬಹಳ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥದ್ದನ್ನು ಡೊಳ್ಳು ಭಜನೆಗಳ ಮೂಲಕ ಶ್ರೀ ತಿಮ್ಮಪ್ಪ ತಾತನ ವಿಗ್ರಹಕ್ಕೆ ಅಲಂಕರಿಸಲು ಪ್ರಭಾವಳಿಯನ್ನು ಮತ್ತು ವಿಗ್ರಹಕ್ಕೆ ಬಹಳ ಅಲಂಕೃತವಾಗಿರ್ತಕ್ಕಂಥ ಕಿರೀಟವನ್ನು ಸಹ ಇಲ್ಲಿ ತರ್ತಕ್ಕಂಥ ಸಂದರ್ಭ ನೋಡಿ. ಇಲ್ಲಿ ಎತ್ತರದಾಗಿ ಕಾಣ್ತಕ್ಕಂಥದ್ದು ಪ್ರಭಾವಳಿ. ಟ್ರ್ಯಾಕ್ಟರಿಯಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ತರ್ತಕ್ಕಂತಹ ಸಮಯ. ತಿಮ್ಮಪ್ಪ ತಾತನ ದೋಣಿ ಇಲ್ಲಿದೆ ನೋಡಿ. ಈ ರೀತಿ ಒಳಗಡೆ ಹೋದರೆ ತಿಮ್ಮಪ್ಪ ತಾತನ ದೇವಸ್ಥಾನ ಬರ್ತದೆ. ಇಲ್ಲಿ ಕಾಣ್ತಕ್ಕಂಥ ಕಿರೀಟ ಮತ್ತು ಪ್ರಭಾವಳಿಯು ವಿಗ್ರಹದ ಅಲಂಕಾರಕ್ಕೆ ಈ ರೀತಿ ವಿಗ್ರಹ ಅಲಂಕಾರ ಮಾಡಲಾಗಿದೆ.